ಫಾರ್ಮಸಿಗಳಲ್ಲಿ, ಮೆಡಿಕಲ್ ಶಾಪ್ಗಳಲ್ಲಿ ಔಷಧಿಗಳನ್ನ ಖರೀದಿ ಮಾಡುವ ಮುನ್ನ ಸ್ವಲ್ಪ ಎಚ್ಚರದಿಂದಿರಿ. ಯಾಕಂದ್ರೆ ನಕಲಿ ಔಷಧಿಯನ್ನ ತಯಾರು ಮಾಡುವಂತಹ ದಂಧೆಯನ್ನ ಬಯಲು ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಫಾರ್ಮ್ ಹೌಸ್ನಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ. ಪ್ರಕರಣ ಸಂಬಂಧ ತಾವರೆಕೆರೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರಭುದೇವ ಎನ್ನುವ ವ್ಯಕ್ತಿ ವಿರುದ್ಧ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಆಹಾರ ಸುರಕ್ಷತೆ ಹಾಗೂ ಔಷಧಿ ಆಡಳಿತ ಮಂಡಳಿ ದೂರಿನ ಅನ್ವಯ ಪ್ರಕರಣ ದಾಖಲಾಗಿದೆ. ಸ್ಥಳೀಯರಿಂದ ಫಾರ್ಮ್ ಹೌಸ್ ಲೀಸ್ ಅನ್ನ ಪಡೆದು ಈ ವ್ಯಕ್ತಿ ಇಲ್ಲಿ ನಕಲಿ ಔಷಧಿಗಳ ದಂಧೆಯನ್ನ ನಡೆಸ್ತಾ ಇದ್ದ. ಯಾವ ರೀತಿ ಮಾಡ್ತಾ ಇದ್ದ ಅಂದ್ರೆ, ನಕಲಿ ಲೇಬಲ್ಗಳನ್ನ ಅಂಟಿಸಿ ಅದನ್ನ ಹೆಚ್ಚು ಹಣಕ್ಕೆ ಮಾರಾಟವನ್ನ ಮಾಡ್ತಾ ಇದ್ದ. ತೆಲಂಗಾಣ, ಹಿಮಾಚಲ ಪ್ರದೇಶದಿಂದ ಔಷಧಿಯನ್ನ ಕಡಿಮೆ ಬೆಲೆಗೆ ತೆಗೆದುಕೊಂಡು ಬಂದು ಅದಕ್ಕೆ ಹೆಚ್ಚಿನ ಬೆಲೆಯ ಲೇಬಲ್ ಅನ್ನ ಹಾಕಿ ಮಾರಾಟ ಮಾಡ್ತಿದ್ದ. 600 ರೂಪಾಯಿ ಮೌಲ್ಯದ ಔಷಧಿಗೆ 6,000 ರೂಪಾಯಿ ಮೌಲ್ಯದ ಲೇಬಲ್ ಅನ್ನ ಹಾಕಿ ಮಾರಾಟವನ್ನ ಮಾಡ್ತಾ ಇದ್ದಂತಹ ದಂಧೆ ಬಯಲಾಗಿದೆ. ಕೇವಲ 600 ರೂಪಾಯಿಯ ಔಷಧಿಗಳನ್ನ ಬೇರೆ ಬೇರೆ ರಾಜ್ಯಗಳಿಂದ ತೆಗೆದುಕೊಂಡು ಬಂದು ಅದಕ್ಕೆ ಬೇರೆ ಕಂಪನಿಯ ಬೇರೆ ಔಷಧಿಯ ಲೇಬಲ್ ಅನ್ನ ಹಾಕಿ, ಅದು ಹೆಚ್ಚಿನ ಹಣದ ಲೇಬಲ್ ಅನ್ನ ಹಾಕಿ 6,000 ರೂಪಾಯಿ ಮೌಲ್ಯದ ಬೇರೆ ಔಷಧಿಯ ಲೇಬಲ್ ಅನ್ನ ಹಾಕಿ ಮಾರಾಟ ಮಾಡ್ತಿದ್ದಂತಹ ದಂಧೆ ಬಯಲಾಗಿದೆ. ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಪ್ರಭುದೇವ ಎನ್ನುವಂತಹ ವ್ಯಕ್ತಿ ಈ ರೀತಿಯ ಒಂದು ಕೆಲಸವನ್ನ ಮಾಡ್ತಾ ಇದ್ದ. ಜನರ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇದ್ದ. ಸದ್ಯ ಇದೀಗ ಆತನನ್ನ ಬಂಧಿಸಿ ಪ್ರಕರಣವನ್ನ ದಾಖಲಿಸಲಾಗಿದೆ. ಒಂದು ಫಾರ್ಮ್ ಹೌಸ್ ಅನ್ನ ಈತ ಲೀಸ್ಗೆ ಅಂತ ಪಡೆದುಕೊಂಡು ಅಲ್ಲಿ ಈ ರೀತಿಯ ನಕಲಿ ಔಷಧಿಯನ್ನ ಮಾಡುವಂತಹ ದಂಧೆಯನ್ನ ನಡೆಸ್ತಾ ಇದ್ದ. ಬೆಂಗಳೂರು ದಕ್ಷಿಣದಲ್ಲಿ ಜನರಿಂದ ಈತ ಫಾರ್ಮ್ ಹೌಸ್ ಅನ್ನ ಲೀಸ್ಗನ್ನ ಪಡೆದುಕೊಂಡು ಈ ರೀತಿಯ ದಂಧೆಯನ್ನ ಮಾಡ್ತಾ ಇದ್ದ. ಸದ್ಯ ಈಗ ಪ್ರಕರಣ ದಾಖಲಾಗಿದ್ದು ಆತನನ್ನ ಬಂಧಿಸಲಾಗಿದೆ. ಇನ್ನು ಈತ ಈ ನಕಲಿ ಔಷಧಿ ತಯಾರಿಕೆಗೆ ಅಂತ ಬೆಂಗಳೂರು ದಕ್ಷಿಣದಲ್ಲಿ ಫಾರ್ಮ್ ಹೌಸ್ ಅನ್ನ ಲೀಸ್ಗೆ ಅಂತ ಪಡೆದುಕೊಂಡಿದ್ದ. ತೆಲಂಗಾಣ, ಹಿಮಾಚಲ ಪ್ರದೇಶದಿಂದ ಔಷಧಿಗಳನ್ನ ತೆಗೆದುಕೊಂಡು ಬರ್ತಾ ಇದ್ದ. ಆ ಔಷಧಿಗಳಿಗೆ ಫೇಕ್ ಲೇಬಲ್ ಅನ್ನ ಅಂಟಿಸ್ತಾ ಇದ್ದ. ಕಡಿಮೆ ಬೆಲೆಗೆ ಔಷಧಿಗಳನ್ನ ಖರೀದಿ ಮಾಡಿ 600 ರೂಪಾಯಿ ಮೌಲ್ಯದ ಔಷಧಿಯನ್ನ ಖರೀದಿ ಮಾಡಿ ಅದಕ್ಕೆ 6,000 ಬೆಲೆಯ ಲೇಬಲ್ ಅನ್ನ ಹಾಕಿ ಮಾರಾಟ ಮಾಡ್ತಾ ಇದ್ದ. ಕಳೆದ 1 ವರ್ಷದಿಂದ ಈತ ಈ ದಂಧೆಯಲ್ಲಿ ತೊಡಗಿದ್ದ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಇನ್ನು ಈ ಬಗ್ಗೆ ಮೊದಲಿಗೆ ಸ್ಥಳೀಯ ಬೀಟ್ ಪೊಲೀಸರಿಗೆ ಅನುಮಾನ ಬಂದಿದೆ. ಅವರ ಮಾಹಿತಿಯ ಆಧಾರದ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ದಾಳಿಯ ಸಂದರ್ಭದಲ್ಲಿ ಬರೋಬ್ಬರಿ 6 ಕೋಟಿ ಮೌಲ್ಯದ ನಕಲಿ ಔಷಧಿ ಲೇಬಲ್, ಖಾಲಿ ಬಾಟಲ್ಗಳು ಪತ್ತೆಯಾಗಿದ್ದು ಅದೆಲ್ಲವನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನು ಈ ಪ್ರಕರಣದ ಆರೋಪಿ ಪ್ರಭುದೇವ್ ಎನ್ನುವಂತಹ ವ್ಯಕ್ತಿಯನ್ನ ಕೂಡ ತಾವರೆಕೆರೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದು, ಈತನ ಹಿಂದೆ ಬೇರೊಬ್ಬರ ಕೈವಾಡ ಇರುವಂತಹ ಅನುಮಾನ ಕೂಡ ಇದ್ದು, ಈ ಪ್ರಕರಣದ ಪ್ರಮುಖ ಆರೋಪಿಯ ಪತ್ತೆಗಾಗಿ ತಾವರೆಕೆರೆ ಪೊಲೀಸರು ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್. ಮೋಹನ್, ದುಡ್ಡು ಮಾಡೋದಕ್ಕೆ, ಹಣ ಮಾಡೋದಕ್ಕೆ ಅಂತ ಈತ ಮಾಡಿರೋ ಕೃತ್ಯದಿಂದ ಯಾರಿಗಾದ್ರೂ ಪ್ರಾಣಾಪಾಯ ಆಗಿದ್ರೆ ಏನ್ ಗತಿ ಮೋಹನ್? ಖಂಡಿತ ಪ್ರತೀಕ್ಷಾ, ಏನು ಈ ಒಂದು ಫಾರ್ಮ್ ಹೌಸ್ ನಲ್ಲಿ ನಡೀತಕ್ಕಂತ ನಕಲಿ ಔಷಧಿ ದಂಧೆ ಏನಿದೆ, ಈ ಒಂದು ದಂಧೆ ಕೂಡ ಕಳೆದ 1.5 ವರ್ಷದಿಂದ ನಡೀತಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ಪ್ರಾಣಾಪಾಯ ಕೂಡ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಕಳೆದ 1 ವರ್ಷದಿಂದ ಕೂಡ ಈ ನಕಲಿ ಔಷಧಿಯ ದಂಧೆ ಕೂಡ ನಡೀತಾ ಇದೆ.
ಆದ್ರೆ ಎಲ್ಲೆಲ್ಲಿಗೆ ಈ ಒಂದು ನಕಲಿ ಔಷಧಿಯನ್ನ ಅಪ್ಲೈ ಮಾಡಿದ್ದಾರೆ ಅನ್ನೋದು ಕೂಡ ಈವರೆಗೂ ಬೆಳಕಿಗೆ ಬಂದಿಲ್ಲ. ಅದನ್ನ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಡ್ರಗ್ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಈ ಒಂದು ತನಿಖೆಯಲ್ಲಿ ಇರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಾಕಷ್ಟು ಕಿಂಗ್ ಪಿನ್ಗಳು ಇದ್ದಾರೆ ಅನ್ನೋದು ಕೂಡ ಪೊಲೀಸರು ತನಿಖೆಯಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಈ ಹಿಂದೆ ಇದ್ದಂತಹ ಏನೋ ಪ್ರಶಾಂತ್ ಎಂಬಾತನ ಕೂಡ ಈ ಒಂದು ಕೃತ್ಯದಲ್ಲಿ ಕಿಂಗ್ ಪಿನ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಆತನನ್ನ ಬಂಧಿಸಕ್ಕೂ ಕೂಡ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ. ಇದರ ಜೊತೆಗೆ ಈ ಹಿನ್ನೆಲೆಯಲ್ಲಿ ಯಾರ್ಯಾರೆಲ್ಲ ಕೃತ್ಯಕ್ಕೆ ಭಾಗಿಯಾಗಿದ್ದಾರೆ, ಈ ಒಂದು ಔಷಧಿಗಳನ್ನ ಬರೀ ತೆಲಂಗಾಣ ಮತ್ತೆ ಹಿಮಾಚಲ ಪ್ರದೇಶದಿಂದ ತರಿಸ್ತಾ ಇದ್ರ ಅಥವಾ ಬೇರೆ ಕಡೆಯಿಂದ ಏನಾದ್ರು ತರಿಸಿದ್ರ ಅನ್ನೋದ್ರ ಬಗ್ಗೆಯೂ ಕೂಡ ಒಂದ್ ಕಡೆ ತನಿಖೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಎಲ್ಲೆಲ್ಲಿಗೆಲ್ಲ ಈ ಒಂದು ಅಂದ್ರೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ರು, ಯಾವ ಔಷಧಿಗಳಿಗೆ ಅಂದ್ರೆ ಈ ಒಂದು ಡ್ರಗ್ಗೆ ಯಾವ ಬೇರೆ ಬೇರೆ ಏನಾದ್ರು ಔಷಧಿಗಳನ್ನ ಮಿಶ್ರಣವನ್ನ ಮಾಡ್ತಾ ಇದ್ರ ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಪ್ರಮುಖವಾಗಿ ಈ ಒಂದು ಇನ್ಸುಲಿನ್ ಅಂದ್ರೆ ಈ ಔಷಧಿ ಏನಿದೆ, ಈ ಒಂದು ಔಷಧಿಯನ್ನ ICU ನಲ್ಲಿ ಇರ್ತಕ್ಕಂಥ ಪೇಷಂಟ್ ಗಳಿಗೆ ಆಂಟಿಬಯೋಟಿಕ್ ಆಗಿ ಬಳಸ್ತಾ ಇದ್ರ ಅನ್ನೋದು ಕೂಡ ಸದ್ಯ ಈಗ ಡ್ರಗ್ ಅಧಿಕಾರಿಗಳಿಂದ ಕೂಡ ಮಾಹಿತಿ ತಿಳಿದು ಬಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ತನಿಖೆಗಳನ್ನ ನಡೆಸ್ತಕ್ಕಂಥದ್ದು. ಅಂದ್ರೆ ಇದೊಂದು ಕ್ಯಾನ್ಸರ್ ಪೇಷಂಟ್ಗೆ ಕೊಡುವಂತ ಡ್ರಗ್ ಆಗಿದೆ ಅನ್ನೋದು ಕೂಡ ಸದ್ಯ ಮಾಹಿತಿ ತಿಳಿದು ಬಂದಿದೆ. ಇದ್ರ ಜೊತೆಗೆ ಇದು ನಕಲಿ ಔಷಧಿನ ಅಥವಾ ಇದಕ್ಕೆ ಅಂದ್ರೆ ಏನೋ ಈ ಒಂದು ಆಂಟಿಬಯೋಟಿಕ್ ಏನಿದೆ ಇದರಲ್ಲಿ ಇರ್ತಕ್ಕಂಥ ಕಂಟೆಂಟ್ ಕಡಿಮೆ ಇದೆಯಾ ಅಥವಾ ಜಾಸ್ತಿ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಒಂದ್ ಕಡೆ ಈಗಾಗಲೇ ವಶಕ್ಕೆ ಪಡೆದಂತ ಡ್ರಗ್ ಅನ್ನ ಇಟ್ಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅದನ್ನ ಪರಿಶೀಲನೆಯನ್ನ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈಗ ಸದ್ಯಕ್ಕೆ ಆ ಒಂದು ಫಾರ್ಮ್ ಹೌಸ್ ನಲ್ಲಿದ್ದಂತ ಯುವಕ ಹಾಗೆ ಇದಕ್ಕೆ ಸಂಬಂಧಪಟ್ಟಂತ ಪ್ರಶಾಂತ್ ಕೂಡ ಸದ್ಯ ವಶಕ್ಕೆ ಪಡೆದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ನೋಡ್ತಾ ಹೋಗೋದಾದ್ರೆ ಅದ್ರ ಜೊತೆಗೆ ಈ ಒಂದು ಫಾರ್ಮ್ ಹೌಸ್ ಅನ್ನ ಯಾಕಾಗಿ ಈ ಒಂದು ಡ್ರಗ್ ಆಗಿ ನಕಲಿ ಡ್ರಗ್ ಅನ್ನ ಬಳಸಲಿಕ್ಕಾಗಿ ಏನಾದ್ರು ಪಡ್ಕೊಂಡಿದ್ರ ಅಥವಾ ಬೇರೆ ಏನಕ್ಕಾದ್ರು ಪಡ್ಕೊಂಡಿದ್ರ ಅನ್ನೋದು ಕೂಡ ಮಾಹಿತಿಯನ್ನ ಕಲೆ ಆಗ್ತಾ ಇರ್ತಕ್ಕಂಥದ್ದು ಪೊಲೀಸರು. ಪ್ರತೀಕ್ಷಾ, ಥ್ಯಾಂಕ್ ಯು ಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.